ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಯಾವಾಗ ರಿಲೀಸು ಏನು ಏನು ಅನೌನ್ಸ್ಮೆಂಟ್ ಮಾಡಿಲ್ಲ. ಆಕ್ಚುಲಿ ಮಾರ್ಚ್ 19 ಬಂದಿದ್ರೆ ಇಷ್ಟೊಂದೆಲ್ಲ ರಿಲೀಸ್ ಆಗಿ ಒಂದಷ್ಟು ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡಿ ಅಷ್ಟು ಕಲೆಕ್ಷನ್ ಆಯಿತು, ಇಷ್ಟು ಕಲೆಕ್ಷನ್ ಆಯಿತು ಅಂತ ಒಂದಷ್ಟು ವಿಷಯ ಓಡಾಡಬೇಕಿತ್ತು. ಅದಾಗಿಲ್ಲ. ಜೂನ್ 4ಗೆ ಪೋಸ್ಟ್ಪೋನ್ ಮಾಡಿದ್ರು. ಅಲ್ಲಿಂದ ಮತ್ತಿನ್ನೊಂದ್ಸರಿ ಪೋಸ್ಟ್ಪೋನ್ ಮಾಡಿದ್ರು. ಅದಾದ್ಮೇಲೆ ಯಾವುದೋ ಅನೌನ್ಸ್ಮೆಂಟ್ ಬಂದಿಲ್ಲ ನಮಗೆ. ಜೂನ್ 10 ಇವತ್ತು, ಹೆಚ್ಚು ಕಡಿಮೆ ಜೂನ್ 4 10 ಅಂತಂದ್ರೆ ಒಂದು ವಾರ ಆಗಿತ್ತು. ಸರಿ, ಇಲ್ಲಿ ನಾವು ಗೀತು ಮೋಹನ್ ದಾಸ್ ಅವರ ಬರ್ಡೇ ಜೂನ್ 8ಗೆ ಏನೋ ಬರುತ್ತೆ, ಏನೋ ಅಪ್ಡೇಟ್ ಬರ್ಬೋದು, ಏನೋ ಅದು ಇದು ಅಂತೆಲ್ಲ ಹೇಳ್ತಾನೆ ಇದ್ವು. ನಾವು ಮೇ ಬಿ ಬರ್ಬೋದೇನೋ, ಏನೋ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಹೌದು, ಬಂತು. ರಿಲೀಸ್ ಮಾಡಿದ್ರು. KVN ಪ್ರೊಡಕ್ಷನ್ ಅವರು ರಿಲೀಸ್ ಮಾಡಿದ್ರು. ಏನ್ ರಿಲೀಸ್ ಮಾಡಿದ್ರು ಅಂತಂದ್ರೆ ಟಾಕ್ಸಿಕ್ ಸಿನಿಮಾದ ಬಿಹೈಂಡ್ ದ ಸೀನ್, ಅಂದ್ರೆ ಡೆಡಿಕೇಟೆಡ್ ಟು ಗೀತು ಮೋಹನ್ ದಾಸ್ ಅವರು. ಗೀತು ಮೋಹನ್ ದಾಸ್ ಅವರು ಬಿಹೈಂಡ್ ದ ಸೀನ್ ಯಾವ ತರ ಕಷ್ಟಪಡ್ತಾರೆ, ಏನ್ ಕೆಲಸ ಮಾಡ್ತಾ ಇದಾರೆ ಆಸ್ ಎ ಡೈರೆಕ್ಟರ್, ಅವರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅನ್ನೋದನ್ನ ತೋರಿಸಿ ಅದ್ರದ್ದು ಒಂದು ಬಿಹೈಂಡ್ ದ ಸೀನ್ ರಿಲೀಸ್ ಮಾಡಿ ಅವ್ರಿಗೆ ಹ್ಯಾಪಿ ಬರ್ಡೇ ಗೀತು ಮೋಹನ್ ದಾಸ್ ಅಂತ ವಿಶ್ ಮಾಡಿದ್ರು. ಅದಾದ್ಮೇಲೆ ಏನಾದ್ರು ಲಾಸ್ಟ್ ಆ ವಿಡಿಯೋ ಮುಗಿತಾ ಇದ್ದಂಗೆ ಲಾಸ್ಟ್ ಅಲ್ಲಿ ಏನಾದ್ರು ಬರ್ಬೋದಾ ಅಪ್ಡೇಟ್, ಏನಾದ್ರು ಡೇಟು ಗೀಟು ಸಮಥಿಂಗ್ ಆ ತರದ ಅನೌನ್ಸ್ಮೆಂಟ್ಸ್ ಏನಾದ್ರು ಇರ್ಬೋದಾ ಅಂತ ನೋಡಿದೆ. ಏನು ಸಿಗ್ಲಿಲ್ಲ. ಎಷ್ಟು ಜನ ನಂತರ ನಿರಾಶೆ ಆಗಿದ್ರೆ ಕಮೆಂಟ್ ಮಾಡಿ. ಈಗ ರಾಕಿಂಗ್ ಸರ್ ಎಷ್ಟೋ ಫ್ಯಾನ್ಸ್ ಆಗಿರ್ಬೋದು, ಆಮೇಲೆ ಇಡೀ ದೇಶದ ಸಿನಿ ರಸಿಕರು ಕಾಯ್ತಾ ಇರುವಂತಹ ಸಿನಿಮಾ ಟಾಕ್ಸಿಕ್. ಅಟ್ ಪ್ರೆಸೆಂಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ತುಂಬಾ ವೈಟಿಂಗ್ ಲಿಸ್ಟ್ ಅಲ್ಲಿ ಇರುವಂತ ಒನ್ ಅಂಡ್ ಓನ್ಲಿ ಸಿನಿಮಾ ಅಂತಂದ್ರೆ ಟಾಕ್ಸಿಕ್. ಇದು ಯಾವಾಗ ರಿಲೀಸ್ ಮಾಡ್ತಾರೆ, ಏನು ಎಂತದ್ದು ಗೊತ್ತಿಲ್ಲ. ನನಗನ್ನಿಸ್ದಂಗೆ ಈಗ 2027 ಜನವರಿ 8ಕ್ಕೆ ರಿಲೀಸ್ ಆಗುತ್ತೆ ಅಂತ ಒಂದು ರೂಮರ್. ಪ್ರಾಪರ್ ಅಪ್ಡೇಟ್ ಅಲ್ಲ ಇದು, ಎಲ್ಲೂ ರೆಕಾರ್ಡ್ಸ್ ಇಲ್ಲ, ಎಂತದ್ದು ಇಲ್ಲ, ಒಂದು ರೂಮರ್ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ. ಅದಾದ್ಮೇಲೆ ಇನ್ನೊಂದು ವಿಷಯ ಬಂತು, ಇದೇ ತರ ರೂಮರ್. ಅದನ್ನು ಕನ್ಫರ್ಮ್ಲಿ ಯಾವುದು ಇಲ್ಲ. ಏನಂತಂದ್ರೆ ಏನೋ ಟಾಕ್ಸಿಕ್ ಬಂದ್ಬಿಟ್ಟು ರೀಶೂಟ್ ಮಾಡ್ತಾ ಇದಾರೆ. 100 days ಆಫ್ ಸ್ಕೆಡ್ಯೂಲ್ ನ ಸರಿಯಾಗಿ ಬಂದಿಲ್ಲ, ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ರೀಶೂಟ್ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಎಷ್ಟು ಮಟ್ಟಿಗೆ ನಂಬೇಕು ಇದನ್ನ ಅಂತ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅಷ್ಟು ದೊಡ್ಡ ಮಟ್ಟದ ಸಿನಿಮಾ, ಟೀಸರ್ ರಿಲೀಸ್ ಮಾಡಿದ್ರು, ಯಶ್ ಅವರ ಬರ್ಡೇ ಟೈಮ್ ಮಾಡಿದ್ರು, ಆಮೇಲೆ ಅನೌನ್ಸ್ಮೆಂಟ್ ಟೈಮಲ್ಲೆಲ್ಲ ಪೋಸ್ಟರ್ಸ್, ಗ್ಲಿಮ್ಸ್ ಅದು ಇದೆಲ್ಲ ರಿಲೀಸ್ ಮಾಡ್ಬಿಟ್ಟು ಪುನಃ ಏನ್ ರೀಶೂಟ್ ಮಾಡ್ತಾ ಇದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದ್ರೊಳಗೆ ಇನ್ನೂ ಒಂದು ವಿಷಯ ಟ್ವಿಸ್ಟ್ ಏನು ಗೊತ್ತಾಗಿದೆ, ಗೀತು ಮೋಹನ್ ದಾಸ್ ಅವರು ರೀಶೂಟ್ಗೆ ಇಲ್ವಂತೆ. ರೀಶೂಟ್ಗೆ ಗೀತು ಮೋಹನ್ ದಾಸ್ ಅವ್ರನ್ನ ಬಿಟ್ಬಿಟ್ಟು ರೀಶೂಟ್ ಮಾಡ್ತಾವ್ರಂತೆ. ಅದ್ಯಾವ ತರ ರೀಶೂಟ್ ಅಂತ ದೇವರ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಡೈರೆಕ್ಟ್ರೇ ಇಲ್ಲದೆ ಸಿನಿಮಾ ರೀಶೂಟ್ ಆಗೋದು ಅಂತಂದ್ರೆ ಇಟ್ ಈಸ್ ಇಂಪಾಸಿಬಲ್, ಸಾಧ್ಯನೇ ಇಲ್ಲ ಇದು. ಈಗ ಕೆಲವರು ಕಮೆಂಟ್ ಹಾಕ್ಬೋದು, ಇಲ್ಲ ಅವರು ಇದಕ್ಕೆ ಯಶ್ ಅವರು ಕೂಡ ಕತೆ ಬರೆದಿದ್ದಾರೆ, ಅಂದ್ರೆ ಈಸ್ ಆಲ್ಸೋ ಒನ್ ಆಫ್ ಡೈರೆಕ್ಟರ್ ಅಂತ ನೀವು ಹೇಳ್ಬೋದು. ಬಟ್ ಸ್ಟಿಲ್ ಅಫಿಷಿಯಲಿ ಒಬ್ಬ ಡೈರೆಕ್ಟರ್ ಇಲ್ಲದೆ ಒಂದು ಸಿನಿಮಾ ರೀಶೂಟ್ ಸಾಧ್ಯನೇ ಇಲ್ಲ. ನೋಡೋಣ ಏನ್ ಮಾಡ್ತಾ ಇದಾರೆ, ಏನು ಇರ್ತ ಅಂತ. ಯಾಕೆ ಅಂತಂದ್ರೆ ಸಾಕಷ್ಟು ಜನ ಸಾಕಷ್ಟು ದಿನದಿಂದ, ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದಾರೆ. ಅಂಡ್ 2022 ಏಪ್ರಿಲ್ ಮಂತ್ ಅಲ್ಲಿ KGF Chapter 2 ರಿಲೀಸ್ ಆದ್ಮೇಲೆ ಟಾಕ್ಸಿಕ್ ರಿಲೀಸ್ ಆಗೋದಕ್ಕೆ ಆಲ್ರೆಡಿ 4.5 ವರ್ಷ ತಗೊಂಡಾಗಿದೆ. 4 ವರ್ಷ 2 ತಿಂಗಳು ಆಗೋಗಿದೆ ಒಂದು ಸಿನಿಮಾ ಬಂದು ರಾಕಿ ಸರ್ ಯಶ್ ಅವರು. ಮತ್ತೇನಾದ್ರೂ ಮುಂದಿನ ವರ್ಷ 2027 ಹೋಯ್ತು ಅಂತಂದ್ರೆ 5 ವರ್ಷ. ಇಟ್ ವಿಲ್ ಬಿ ದ ಲಾಂಗೆಸ್ಟ್ ಗ್ಯಾಪ್. ಒಬ್ಬ ದೊಡ್ಡ ಸೆಲೆಬ್ರಿಟಿ ಕರ್ನಾಟಕದಲ್ಲಿ ಒಂದು ಸಿನಿಮಾನ ಮತ್ತೊಂದು ಸಿನಿಮಾ ಮಾಡೋದಕ್ಕೆ, ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ತಗೊಂಡಂತಹ ಲಾಂಗೆಸ್ಟ್ ಗ್ಯಾಪ್ ಆಗ್ಬಿಡುತ್ತೆ. ಸೊ ಈ ಮಟ್ಟಿಗೆ ಬಂದಿದೆ ಇವಾಗ. ನನ್ನ ಕೇಳಿದ್ರೆ ಐ ಥಿಂಕ್ ಎಂಡ್ ಆಫ್ ದಿಸ್ ಇಯರ್ ಅಲ್ಲಿ ರಾಮಾಯಣ ಪಾರ್ಟ್ 1 ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತು, ದೀಪಾವಳಿಗೇನೋ ರಿಲೀಸ್ ಮಾಡ್ತಾರಂತೆ. ಸೊ ರಾಮಾಯಣ 1 ಬರ್ತಾ ಇದೆ ಅಂತಂದ್ರೆ ಮತ್ತೊಂದು ಸಿನಿಮಾ ನೆಕ್ಸ್ಟ್ ಇಯರ್ಗೆ ಹೋಗುತ್ತೆ ಅನ್ನೋ ಟಾಕ್ಸಿಕ್ ಬಂದು 2027 ಹೋಗುತ್ತೆ. ರಾಮಾಯಣ ಪಾರ್ಟ್ 1 ರಿಲೀಸ್ ಆದ್ಮೇಲೆ ಟಾಕ್ಸಿಕ್ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ತರ ಏನೋ ಏನೋ ಗೊತ್ತಿಲ್ಲ. ಇದೆಲ್ಲ ಬಂದ್ಬಿಟ್ಟು ಫಸ್ಟು ವಾರ್ ಡಿಕ್ಲೇರ್ ಆಗಿರೋದಕ್ಕೆ ಮುಂದಕ್ಕೆ ಹಾಕಿದ್ರು. ಅದಾದ್ಮೇಲೆ ಏನೋ ಇಂಟರ್ನ್ಯಾಷನಲ್ ಫಿಲ್ಮ್ ಇವೆಂಟ್ ಅಂತ ಹೋಗಿರಲ್ಲ, ಸಿನಿಮಾ ಕಾನ್ ಅಂತ, ಅದರಿಂದ ಮುಂದಕ್ಕೆ ಹೋಯ್ತು. ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ, ಅವ್ರ ಹತ್ರ ಮಾತಾಡ್ಬೇಕು, ಅದಕ್ಕೊಂದು ಟೈಮ್ ಬೇಕು ನಮ್ಗೆ, ಅದಕ್ಕೆ ಲೇಟ್ ಆಗ್ತಾ ಇದೆ ಸಿನಿಮಾ, ಮತ್ತೆ ಪೋಸ್ಟ್ಪೋನ್ ಮಾಡ್ತಾ ಇದೀವಿ ಅಂತ. ಅದಾದ್ಮೇಲೆ ಮತ್ತಿನ್ನೇನು ರೀಸನ್ ಇದೆಯೋ ಇಷ್ಟು ಲೇಟ್ ಮಾಡಕ್ಕೆ ನಂಗಂತೂ ಗೊತ್ತಿಲ್ಲ. ಈಗ ಆಲ್ರೆಡಿ ಜೂನ್ 4ಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಮುಂದಕ್ಕೆ ಹೋಗಿರೋದ್ರಿಂದ ಈ ತಿಂಗಳು ಜೂನ್ 4 ಅಲ್ಲಿ ಏನಾದ್ರೂ ಒಂದು ಅನೌನ್ಸ್ಮೆಂಟ್ ಟೀಮ್ ಕಡೆಯಿಂದ ಬರ್ಬೇಕಿತ್ತು ಪ್ರಾಪರ್ ಆಗಿ. ಆಕ್ಚುಲಿ ಬಂದಿಲ್ಲ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಅಂತ ಹೇಳ್ತಾ, ಏನಾದ್ರೂ ಅಪ್ಡೇಟ್ ಬಂತು ಅಂತಂದ್ರೆ ನಾನೇ ತಿಳಿಸ್ತೀನಿ, ನಾನೇ ವಿಡಿಯೋ ಮಾಡ್ತೀನಿ. ನಂತರ ಬೇಜಾದ್ರೆ ಮಾಡ್ತಾರೆ, ಬಟ್ ಸ್ಟಿಲ್ ನಾನು ಮಾಡ್ತೀನಿ, ಅವತ್ತು ಸಿಗೋಣ ಅಂತ ಹೇಳ್ತಾ, ಇನ್ ಬಿಟ್ವೀನ್ ದಟ್ ಇದೇ ತರದ್ದು ಏನಾದ್ರು ಒಂದು ಟಾಪಿಕ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್.